ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರದಲ್ಲಿ ಮಳೆ ಬಂತು, ಬೆಳಗಾವಿಯಲ್ಲಿ ಮಳೆ ಬಂತು ಅಂದರೆ ಬಾಗಲಕೋಟೆ ಕಥೆ ಮುಗೀತು ಕಥೆ ಅಂತ. ಯಾಕೆಂದರೆ ಒಂದು ಕಡೆ ಕೃಷ್ಣೆ, ಇನ್ನೊಂದು ಕಡೆ ಘಟಪ್ರಭಾ ನದಿಯ ದಂಡೆಯಲ್ಲಿರುವಂಥ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ. ಕೃಷ್ಣೆ ಹರಿವಿನಲ್ಲಿ ಕೊಂಚ ಇಳಿಮುಖಾಗಿದೆ. ಹಿಪ್ಪರಗಿ ಜಲಾಶಯದಿಂದ ಇವತ್ತು 3,05,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಟಿದ್ದಾರೆ. ಕಳೆದ 4-5 ದಿನ ನಂಗೆ ಯಾರೋ ಜಮಖಂಡಿ ಅವರು ಫೋನ್ ಮಾಡಿ ಹೇಳ್ತಿದ್ರು, ಅಯ್ಯೋ ನಮ್ಮ ಕತೆ ಎಷ್ಟು ಕೇಳಬೇಡಿ, ಒದ್ದಾಡ್ತಿದ್ದೀವಿ ಅಂತ. ಈಗ ಒಂದು ಸ್ವಲ್ಪ ಸಮಾಧಾನ ಅವ್ರಿಗೆ, ಬಿಕಾಸ್ ನೀರಿನ ಹರಿವಿನಲ್ಲಿ ಇವತ್ತು ಇಳಿಮುಖ ಆಗ್ತಾ ಇದೆ. ಜಮಖಂಡಿ ತಾಲೂಕಲ್ಲಿ ತೀವ್ರ ಅವಾಂತರ ಸೃಷ್ಟಿ ಮಾಡಿತ್ತು ಈ ಕೃಷ್ಣೆ. ಹಲವು ಗ್ರಾಮಗಳಿಗೆ ನದಿ ನುಗ್ಗಿದೆ, ಜನರು ಪರದಾಡ್ತಿದ್ದಾರೆ. ಇವಾಗ ಏನೋ ಸ್ವಲ್ಪ ಸಮಾಧಾನ ಅಂತ ಬಾಗಲಕೋಟೆ ಕಡೆ. ಮಾಡ್ಕೊಡ್ಬೇಕ್ರಿ ನೀವು ವರ್ಷ ಹಿಂಗ ಹಾಕದ್ರಿ ಸರ್. ನಮ್ಗೆ ಹೇಳ್ಬೇಕಂದ್ರ ಏನಾರ ಒಂದ್ ಒಟ್ಟು ನಮಗ ಪರ್ಮನೆಂಟ್ ಆಗಿ ಇರುವಂಗ ನಮಗ್ ಒಟ್ಟು ಏನಾರ ನೀವು ಸಹಕಾರ ಮಾಡ್ಕೊಡ್ಬೇಕ್ರಿ ಸರ್. ಅದ್ನೇನು ನೀರು ಯಾವ ಚೋಳ ಅವನೇನ್ ಯಪ್ಪಾಗ ನಿಂದ್ರಾಕ ಆಗದ್ ನೋಡ್. 3 ದಿನ ಆತ್ರಿ, ಮಕ್ಳ ಮರಿ ಕಟ್ಕೊಂಡ್ ನಾವ್ ಎಲ್ಲಿ ಹೋಗ್ಬೇಕ್ರಿ? ಇದ್ ಪರಿಸ್ಥಿತಿ ಒಳಗ ಮನಿ ಯಾವಾಗ ಬೀಳ್ತಾವ ಯಾವಾಗಿಲ್ಲ ಹೇಳಾಕ್ ಬರಂಗಿಲ್ರಿ ಸರ್. ಅದಕ್ಕೆ ನಮ್ಗೆ ಏನಾರ ಒಟ್ಟು ನಾವ್ ಪರ್ಮನೆಂಟ್ ಆಗಿ ಇರುವಂಗ. ಬಾಗಲಕೋಟೆ ಜಿಲ್ಲೆ ಕೃಷ್ಣೆ, ಅಫ್ಕೋರ್ಸ್ ಘಟಪ್ರಭಾ ಅದರ ನದಿಯ ದಡೆಯದಲ್ಲೇ ಇರುವಂತಹ ಒಂದು ಜಿಲ್ಲೆ. ನವನಗರ ಬೇರೆ ಇದೆ, ಹಳೆ ಬಾಗಲಕೋಟೆ ಬೇರೆ ಇದೆ ಅಫ್ಕೋರ್ಸ್. ಆದರೆ ಹಳೆ ಬಾಗಲಕೋಟೆಗೆ ಹೊಡೆಯುತ್ತೆ ಘಟಪ್ರಭಾ, ಹಿನ್ನೀರೇ ಬಂದ್ಬಿಡುತ್ತೆ ಹಂಗೆ ನೋಡಕ್ಕೆ ಹೋದರೆ. ಆದರೆ ಈಗ ಒಂದು ಸ್ವಲ್ಪ ಕೃಷ್ಣೆ ಹರಿವಿನಲ್ಲಿ ಕೊಂಚ ಇಳಿಮುಖ ಆಗಿದೆ. ಹಿಪ್ಪರಗಿ ಜಲಾಶಯದಿಂದ 3,05,000 ಕ್ಯೂಸೆಕ್ ನೀರಿನ ಹೊರಹರಿವು. ಕಳೆದ 4-5 ದಿನಗಳಿಂದ 4 ಲಕ್ಷಕ್ಕೂ ಅಧಿಕವಾಗಿದ್ದಂಥ ನೀರಿನ ಹರಿವಿನಲ್ಲಿ ಇವತ್ತು ಇಳಿಮುಖ ಆಗಿದೆ. ಜಮಖಂಡಿ ಆ ಭಾಗದಲ್ಲೆಲ್ಲ ನನಗೆ ನೆನಪಿರಂಗೆ ನಾನು ಹೋದಾಗ ಜಮಖಂಡಿ, ಶಿರ್ಗುಪ್ಪಿ, ಕಡೋಳ ಈ ಥರದ್ದೆಲ್ಲ ಒಂದಷ್ಟು ಊರುಗಳಿವೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಹರೀಶ್. ಸರ್, ನಿಮ್ಮ ಪ್ರಕಾರ ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ಈಗಿರುವಂತಹ ಸಿಚುವೇಶನ್ಗೆ ಯಾವ್ದು ಪ್ರಮುಖ ಸರ್ ವಿಚಾರ ತಲೆ ಕೆಡಿಸ್ಕೊಳ್ಳೋಕೆ ಅಥವಾ ಗಮನಿಸೋದಕ್ಕೆ? ರಾಜಕಾರಣಗಳು ಏನೇ ಇರ್ಲಿ, ನನಗೆ ಒಬ್ಬ ಜನಪ್ರತಿನಿಧಿಯ ಕೆಲಸ ಅಂತಕ್ಕಂಥದ್ದು ಜವಾಬ್ದಾರಿ ನನ್ನ ಅಭಿಪ್ರಾಯದಲ್ಲಿ. ಹೌದು, ಮೊದಲು ಜನಪ್ರತಿನಿಧಿಗಳು ಆಗ್ತಕ್ಕಂಥ ಹಿನ್ನೆಲೆನೆ ಜನಗಳ ಕಷ್ಟ ಪರಿಹಾರ ಕಲ್ಪಿಸ್ತಕ್ಕಂಥದಕ್ಕೆ ನೀವು ಜನಪ್ರತಿನಿಧಿ ಆಗ್ಬೇಕು. ಅವ್ರಿಗೆ ಬೇಕಾದಾಗ, ಅವರಿಗೆ ಬೇಕಾದಾಗಲ್ಲ, ಅಲ್ಲ ಜನಗಳಿಗೆ ಕಷ್ಟ ಅಂತ ಬೇಕಾದಾಗ, ಆ ಜನಗಳ ಕಷ್ಟ ಇದ್ದಾಗ ಎಲ್ಲಾ ವೈಯಕ್ತಿಕವಾದ ವಿಷಯಗಳನ್ನ ಬದಿಗಿಟ್ಟು ಜನಗಳ ಕಷ್ಟಗಳನ್ನ ನೋಡ್ತಕ್ಕಂಥ ಜನಪ್ರತಿನಿಧಿಯ ಅತ್ಯಂತ ಜವಾಬ್ದಾರಿಯುತವಾದಂತ ಒಂದು ಕೆಲಸ ನನ್ನ ಅಭಿಪ್ರಾಯದಲ್ಲಿ. ಇವತ್ತಿನ ಹಿಂದೆ ಮೈತ್ರಿ ಸರ್ಕಾರ ಹೋದ್ಮೇಲೆ ಬಂದಂತ ಒಂದು ಅನಾಹುತ 2019ರಲ್ಲಿ ಒಂದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬಂದಂತ ಮಳೆಯ ಅನಾಹುತದಲ್ಲಿ ರಾಜ್ಯದಲ್ಲಿ ಎಂದೂ ಕಂಡರಿಯದೇ ಇದ್ದಂತ ಒಂದು ವಾತಾವರಣ ನಿರ್ಮಾಣ ಆಯಿತು. ನಮ್ಮ ರಾಜ್ಯದಲ್ಲೂ ಈ ಮಟ್ಟಕ್ಕೆ ಆಗುತ್ತಾ ಅಂತಕ್ಕಂಥ ಒಂದು ವಾತಾವರಣ ಬಂತು. ಮೊದಲು ಸ್ವಲ್ಪ ಪ್ರವಾಹಗಳು ಬರೋದು ಅಷ್ಟೊಂದು ಡ್ಯಾಮೇಜ್ ಆಗ್ತಿರ್ಲಿಲ್ಲ. ಹೌದು, ಕಳೆದ 3 ವರ್ಷಗಳಿಂದ ಈ ಸಮಸ್ಯೆಗಳೇನು ಪ್ರತಿ ವರ್ಷ ನಡೀತಾ ಇದೆ. ಒಂದ್ ಕಡೆ ಸರ್ಕಾರ ಇಷ್ಟೊತ್ತಿಗೆ ಶಾಶ್ವತವಾದಂತ ಒಂದು ಈ 2-3 ವರ್ಷದ ಡ್ಯಾಮೇಜ್ ನ ಆಧಾರದ ಮೇಲೆ ಕೆಲವು ತಾಂತ್ರಿಕತೆಯನ್ನು ಹೊಂದಿರತಕ್ಕಂಥವ್ರನ್ನ ಒಂದು ಕಮಿಟಿ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದಾಗೆ ಶಾಶ್ವತವಾದಂತ ಪ್ಲಾನಿಂಗ್ ಮಾಡಬೇಕು. ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡೋದು, ರಿಪೋರ್ಟ್ ಮಾಡೋದು, ಏನೂ ಆಗಿಲ್ಲ. ಈಗ ಈ ಪ್ರವಾಹ ಬಂದಾಗ ಒಂದ್ ದಿವಸ ಮುಖ್ಯಮಂತ್ರಿಗಳು, ಒಬ್ಬ ಮಂತ್ರಿನೋ, ಒಬ್ಬ ವಿರೋಧ ಪಕ್ಷದ ನಾಯಕರು ನಾವು ಹೋಗಿ ಏನೋ ಸುಮ್ಮನೊಂದು ಕಾಟಾಚಾರಕ್ಕೊಂದು ನಾವು ಹೋಗಿ ಬರ್ಬೇಕು ಅಂತಕ್ಕಂತ ಒಂದು ಕಮಿಟ್ಮೆಂಟ್ ಇದೆಯಲ್ಲ ನಮ್ದು, ಆ ಬೇಜವಾಬ್ದಾರಿ ಒಂಥರ ಲೈಟರ್ ವೇನಲ್ಲಿ. ಸರ್ ಅಟ್ಲೀಸ್ಟ್ ಒಂದೊಂದ್ಸರಿ ಯಾರೋ ಒಬ್ರು ಹೋಗ್ತಾರೆ, ಅದ್ರ 10 ಜಿಲ್ಲೆಗಳು ಹತ್ತತ್ರ ಮುಳುಗೋಗಿದೆ ಸರ್. ಈಗ ಅಲ್ಲಿ ಯಾವ ಶಾಸಕರು ಕಾಣಿಸ್ತಿಲ್ಲ ನಮ್ಗೆ. ಇಲ್ಲ, ಇದು ಈ ಸರ್ಕಾರದಲ್ಲಿ ನೀವು ಇವತ್ತಿನ ಸಿಸ್ಟಮ್ ನಲ್ಲಿ ನೀವು ಯಾರಿಂದ ಏನೋ ನಿರೀಕ್ಷೆ ಇಟ್ಕೊಳ್ಳಿಕ್ಕೆ ಆಗಲ್ಲ. ಅಯ್ಯೋ, ಆದ್ರೂ ಒಂದು ಬ್ರದರ್, ನಾನು ಈ ರಾಜ್ಯದ ಜನತೆಗೆ ನೀವು ಕೇಳ್ತಾ ಇದ್ದೀನಿ ಪ್ಲೀಸ್. ಈಗ ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗಲೂ ಸಮಸ್ಯೆ ಉದ್ಭವ ಆಯ್ತು ಬ್ರದರ್. ಹೌದು, ಬಹುಶಃ ಕೊಡಗಲ್ಲಿ ಮೊದಲನೇ ಬಾರಿಗೆ ಆ ರೀತಿ ಲ್ಯಾಂಡ್ ಸ್ಲೈಡ್ ಆಗಿರೋದು, ಮನೆಗಳು ಬಿದ್ದದ್ದು, ಸಾವು ನೋವುಗಳು ಆ ಚಿಕ್ಕಮಂಗ್ಳೂರು ಮತ್ತೆ ಕೊಡಗು ಪ್ರದೇಶದಲ್ಲಿ ಆಯ್ತು. ಹೌದು, ಒಂದು ತಿಂಗಳು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಅಲ್ಲೇ ಠಿಕಾಣಿ ಹುಡುಕ್ತೆ. ಕರೆಕ್ಟ್, 1 ತಿಂಗಳು ಅಲ್ಲೇ ಇದ್ರು ಅವರು ನಮ್ಮ ಸಚಿವರು. ಸತ್ಯ. ನಾನು ಕೊಡಗಿಗೆ 7 ಬಾರಿ ಹೋಗ್ಬಂದೆ.
7 ಬಾರಿ ಮೀಟಿಂಗ್ ಮಾಡಿ ಆ ಮನೆ ಕಟ್ತಕ್ಕಂಥದ್ದು ಮಗದೊಂದು ಏನ್ ಮಾತು ಕೊಟ್ಟು ಅದು ಎಲ್ಲ ನಡೆಸ್ಕೊಟ್ರು. ಎಲ್ಲಾ ರೀತಿ ಅದು 1 ಲಕ್ಷ ರೂಪಾಯಿ ತಕ್ಷಣ ಪರಿಹಾರ ಕೊಟ್ಟು, ಅಲ್ಲಿಂದ 50,000 ರೂಪಾಯಿ ವಸ್ತುಗಳನ್ನ ಆಗಿದ್ದಕ್ಕೆ 10,000 ರೆಂಟ್ ಕೊಟ್ಟು ಒಂದು ಮನೆ ಕಟ್ಕೊಡ್ತಕ್ಕಂಥ ತೀರ್ಮಾನಗಳಾಯ್ತು. 9,85,000 ರೂಪಾಯಿ. ಹೌದು. ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ. ಸರ್ಕಾರ ಕರೆಕ್ಟ್ ಆಗಿ ಕೂತು ಪ್ಲಾನ್ ಮಾಡಿದ್ರೆ ಯಾವುದು ಅಸಾಧ್ಯ ಇಲ್ಲ, ಹಣ ಬರ್ತಿಲ್ಲ. ಇವತ್ತು ಬೆಳಗಾವಿ ಪ್ರದೇಶಕ್ಕೂ ನಾನು 2018 ಹೋಗಿ ನೋಡ ಬಂದೆ ಆದಂತ ಅನಾಹುತ 19ರಲ್ಲಿ. ಕಳೆದ ವರ್ಷವೂ ಆದಂತದ್ದು ನೋಡಾಯ್ತು. ಹೌದು. ಈ ವರ್ಷ ಈ ಒಂದು ಪರಿಸ್ಥಿತಿ ಏನಿದೆ, ನಾವು ಹೊಸ ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ದಯವಿಟ್ಟು ಕಾಣ್ತಾರದ ಒಂದು ಪರಿಹಾರ ಆಗಬಾರ್ದು. ಯಾಕೆಂದ್ರೆ 2019 ಬೆಳೆ ಪರಿಹಾರಗಳು ಪೇಮೆಂಟ್ ಆಗಿಲ್ಲ. ಮತ್ತೆ ಮನೆ ಕಟ್ಟಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು, ಅದು ಸಂಪೂರ್ಣ ಹೋಗ್ಲಿಲ್ಲ. ಹೌದು. ಮತ್ತೆ ಇಲ್ಲಿ ಪ್ರತಿ ವರ್ಷ ಯಾವ ರೀತಿ ಇದು ಕೆಲವು ಹಳ್ಳಿಗಳು ಮುಳುಗಡೆ ಆಗ್ತಾ ಇದೆ, ಅವರಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಡದೇ ಇದ್ರು ಹೋಗಲ್ಲ ಅವರು. ಹೌದು. ಮಳೆ ಫೋರ್ಸ್ ಕಡಿಮೆ ಆದ್ಮೇಲೆ, ನೀರಿನ ಫೋರ್ಸ್ ಕಡಿಮೆ ಆದ್ಮೇಲೆ ಮತ್ತೆ ಅವ್ರು ಅಲ್ಲಿಗೆ ಹೋಗ್ತಾರೆ, ಅಲ್ಲೇ ಜೀವನ ಪ್ರಾರಂಭ ಮಾಡ್ತಾರೆ. ಕರೆಕ್ಟ್. ಅದಕ್ಕೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರಿಗೆ ರಸ್ತೆ ಸೌಲಭ್ಯಗಳು ಬೇಕು, ಪವರ್, ಅವರಿಗೆ ಪ್ರತಿ ಮನೆಗೆ ವಿದ್ಯುತ್ ಶಕ್ತಿ ಸೌಕರ್ಯ, ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತೆ ಅವ್ರ ಜೇನು ಏನಾದ್ರು ಇವ್ರು ಹೊಸ ಒಂದು ಬಡಾವಣೆ ಮಾಡ್ಕೊಡ್ತಾರೆ ಇವರು ಹೈಯರ್ ಏರಿಯಾದಲ್ಲಿ, ಅಲ್ಲಿಂದ ಅವ್ರು ಹೋಗ್ಲಿಕ್ಕೆ ಫೆಸಿಲಿಟೀಸ್ ಗಳು ಏನಾಗಬೇಕು, ಇದೆಲ್ಲ ವರ್ಕೌಟ್ ಮಾಡ್ಬೇಕು. ಇವತ್ತು 500-600 ಹಳ್ಳಿಗಳು ಮತ್ತೆ ಜಲಾವೃತ ಆಗಿರ್ತಕ್ಕಂಥದ್ದು ಏನ್ ಹೇಳ್ತೀರಿ? ಇದು ಪ್ರತಿ ವರ್ಷವೂ ಆಗ್ತಾ ಇದೆ ಸರ್. ಈಗ ಓವರ್ ನೈಟ್ ಮ್ಯಾಜಿಕ್ ಮಾಡಕ್ಕಾಗಲ್ಲ ಅನ್ಕೊಂಡ್ರು ಕೂಡ, ಯಾಕೆ ಮನುಷ್ಯ ಯಾರು ದೇವರಲ್ಲ. ಅಟ್ಲೀಸ್ಟ್ ಕಷ್ಟಪಡ್ತಿದ್ದಾರೆ, ನಾವು ನಿಮ್ ಜೊತೆಗಿದೀವಪ್ಪ ಅಂತ ಲೋಗ್ ಅವ್ರ ಜೊತೆ ಮಾತಾಡಕ್ಕೆ ಆ ಶಾಸಕರಾರು ಇರ್ಬೇಕಲ್ಲ ಸರ್. ಈಗ ಅಂತ ಪರಿಸ್ಥಿತಿನೂ ಉಳಿದಿಲ್ಲ ಇವತ್ತು ಈ ರಾಜ್ಯದಲ್ಲಿ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ, ಯಾಕೆಂದ್ರೆ ಇದು ಕಾಟಾಚಾರದ ಕೆಲಸಗಳಾಗ್ತಾ ಇದೆ. ಅವರಿಗೆ ಒಂದು ಸಾಂತ್ವನ ಹೇಳಿ ಅಟ್ಲೀಸ್ಟ್ ಒಂದು 3 ವರ್ಷ 4 ವರ್ಷದಲ್ಲೂ ಯಾವ ರೀತಿ ಪ್ಲಾನಿಂಗ್ ಮಾಡ್ಬೇಕು ಅಂತಕ್ಕಂಥದನ್ನ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಶಾಶ್ವತ ಪರಿಹಾರಗಳನ್ನು ಕಲ್ಪಿಸ್ಕೊಡ್ಬೇಕು. ನನ್ನ ಅಭಿಪ್ರಾಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೌದು. ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ, ಅದರಿಂದ ಈ ರೀತಿ ಒಂದು ಸರ್ಕಾರ ಇಕ್ಕಟ್ಟಿಗೆ ಸಿಗಿಸ್ತಿಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಯಾರೋ ಅನ್ಯತಾ ಭಾವಿಸೋದು ಬೇಡ. ಯಾಕೆಂದ್ರೆ ನನಗೂ ಅದ್ರ ಅನುಭವ ಆಗಿದೆ. ಸರ್ಕಾರಕ್ಕೆ ಯಾವುದು ಅಸಾಧ್ಯ ಇಲ್ಲ. ಇದನ್ನ ಸರಿಪಡಿಸದೇ ಇದ್ರೆ ನಮ್ಮ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಯಾವ ಒಂದು ಬಿಹಾರದಲ್ಲಿ, ಅಸ್ಸಾಂನಲ್ಲಿ ಪ್ರತಿ ವರ್ಷ ಪ್ರತಿ ಮಳೆಗಾಲದಲ್ಲಿ ಆ ಫ್ಲಡ್ ಬರೋದು, ಆ ಜನ ಸಾಯೋದು, ದನಕರುಗಳು ಸಾಯೋದು, ಮತ್ತೆ ಅದರಲ್ಲೇ ಅವ್ರ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿವರೆಗೆ ಕಳೆದ 40-50 ವರ್ಷದಲ್ಲಿ ಈವನ್ ಬಿಹಾರದಲ್ಲಿರ್ಲಿ, ಅಸ್ಸಾಂನಲ್ಲಿರ್ಲಿ, ಆ ಭಾಗಗಳಲ್ಲಿ ಆ ಒಂದು ಶಾಶ್ವತವಾದ ಪರಿಹಾರ ಕಲ್ಪಿಸ್ಲಿಕ್ಕೆ ಕೇಂದ್ರ ಸರ್ಕಾರವೂ ಮನಸ್ಸು ಕೊಟ್ಟಿಲ್ಲ, ರಾಜ್ಯ ಸರ್ಕಾರಗಳು ಮನಸ್ಸು ಕೊಟ್ಟಿಲ್ಲ. ಅದೇ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೂ ಈಗ ನಾವು ಕಾಣ್ತಾ ಇದೀವಿ. ಸರ್, ನಮ್ಗೆ ಹೇಳಿ, ಈ ತರ ಸಂದರ್ಭ ಬಂದಾಗ ಜನ ಬೈಕೋತಾರೆ, ಹಿಡಿ ಶಾಪ ಹಾಕ್ತಾರೆ, ಇದೆಲ್ಲ ಮುಗೀತು ಅಂದ್ರೆ ಜನನ ಮರ್ತು ಬಿಡ್ತಾರ ಸರ್? ಮತ್ತದನ್ನ ಮರ್ತು ಬಿಡ್ತಾರೆ ಜನ. ಅವ್ರಾದಂತ ನೋವುಗಳು, ಕಷ್ಟ ಸುಖಗಳು ಇದೆಲ್ಲ ಮರ್ತೋಗಿ ಒಂದು ಗೌರವವಾದಂತ ಬದುಕು ಕೊಡ್ತಕ್ಕಂತ ಒಂದು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು. ಅದನ್ನ ಮಾಡ್ಕೊಳ್ಳೋದು ಜನಗಳದಲ್ಲೋ ಎಲ್ಲೋ ಒಂದ್ ಕಡೆ ಲೋಪ ಇದೆ. ಅದರಿಂದ ನಾನು ಜನತೆಗೂ ಮನವಿ ಮಾಡೋದು, ಏನ್ ಈ ಸಂಕಷ್ಟ ಅನುಭವಿಸ್ತೀರಿ ಮರಿಬೇಡಿ ಇದನ್ನ. ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯವು ನಿಮ್ ತರನೇ ಮುಂದುವರಿಬೇಕಾ ಇಲ್ಲ ಇದರ ಮೇಲೆ ನೀವು ತೀರ್ಮಾನಗಳು ಮುಂದಿನ ದಿನಗಳಲ್ಲಿ ಮಾಡ್ಕೋಬೇಕಾಗ್ತದೆ. ಸರ್, ಆ ಭಾಗದ ಸುಮಾರು 10ಕ್ಕೂ ಹೆಚ್ಚು ಶಾಸಕರು ಮಂತ್ರಿ ಸ್ಥಾನ ಬೇಕು ಅಂತ ಡೆಲ್ಲಿಲಿ ಕೂತಿದ್ದಾರೆ, ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಡೆಲ್ಲಿಲಿ ಇದ್ದಾರೆ, ಅವರೆಲ್ಲ ಏರ್ ಕಂಡೀಷನ್ ಇದ್ದಾರೆ, ಜನ ಇಲ್ಲಿ ಕ್ರಿಟಿಕಲ್ ಕಂಡೀಷನ್ ಒದ್ದಾಡ್ತಿದ್ದಾರೆ. ಒಂದು ಲಾಸ್ಟ್ ಒಂದು ಕಿವಿ ಮಾತು ಹೇಳ್ಬೇಕು ಸರ್ಕಾರಕ್ಕೆ, ಒಂದು ಕಿವಿ ಮಾತು ಅಂದ್ರೆ ಏನ್ ಹೇಳ್ಬೇಕು ಸರ್ ನೀವು? ನಿಜಕ್ಕೂ ಇದು ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂತ ವಿಚಾರ ಇದು. ಇವತ್ತು ಮಂತ್ರಿ ಮಂಡಲಕ್ಕಿಂತ ಹೆಚ್ಚಾಗಿ ಜನಪ್ರತಿನಿಧಿಗಳು ಆ ಸ್ಥಳೀಯ ಅಧಿಕಾರಿಗಳನ್ನ ದಂಡನ್ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ತಕ್ಷಣಕ್ಕೆ ಏನೇನ್ ಪರಿಹಾರಗಳಾಗಬೇಕು, ದುಡ್ಡಿಟ್ಟಿರ್ತಾರೆ, ಆ ದುಡ್ಡು ಸರಿಯಾಗಿ ವಿನಿಯೋಗ ಆಗಬೇಕಲ್ಲ. ಕರೆಕ್ಟ್. ತಕ್ಷಣ ಇಮ್ಮಿಡಿಯೇಟ್ ಆಗಿ ಅಟ್ಲೀಸ್ಟ್ ಒಂದು ಟೆಂಪರರಿ ಪ್ರೊಸೆಸ್ ನಲ್ಲಿ ಅವ್ರಿಗೆ ಏನ್ ರಿಲೀಫ್ ಕೊಡಬೇಕು, ಅದಕ್ಕಾದ್ರೂ ಪ್ರಯತ್ನ ಪಡಬೇಕಲ್ಲ. ನೋಡೋಣ ಸರ್, ಈ ಮಾತು ಕೇಳಿಸ್ಕೊಂಡು ಅದನ್ನ ಚೂರು ಇನಿಷಿಯೇಟ್ ಮಾಡ್ತಾರಂತ ನಾವು ಕಾದ್ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು. ನೀವು ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ